ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಾಗಿರತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ಲಡ್ ರಿಪೋರ್ಟನ್ನು ಪಡೆಯೋದಕ್ಕೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಿಂಗಳಾದರೂ ಕೂಡ ಬ್ಲಡ್ ರಿಪೋರ್ಟ್ ಸಿಗ್ತಾ ಇಲ್ಲ ಅಂತ ರೋಗಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ. ಬ್ಲಡ್ ಕೊಟ್ಟರು ಲ್ಯಾಬ್ಗೆ ಕಳಿಸದೆ ರಕ್ತ ಗಡುಸಾಗಿದೆ ಅಂತ ಮತ್ತೆ ಬ್ಲಡ್ಡನ್ನು ಕೇಳ್ತಾ ಇದ್ದಾರೆ ಅಂತ ಈಗ ಆರೋಪ. ಯಾಕೆ ಈ ಅವ್ಯವಸ್ಥೆ ಅಂತ ನೋಡೋಣ ಬನ್ನಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ಲಡ್ ರಿಪೋರ್ಟ್ಗೆ ಅಲೆದಾಟ. ತಿಂಗಳಾದ್ರೂ ಬರಲ್ಲ ಬ್ಲಡ್ ರಿಪೋರ್ಟ್. ಲ್ಯಾಬ್ ಸಿಬ್ಬಂದಿ ವಿರುದ್ಧ ರೋಗಿಗಳ ಆಕ್ರೋಶ. ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ. ದಿನಕ್ಕೆ ಸಾವಿರಾರು ರೋಗಿಗಳು ಚಿಕಿತ್ಸೆಗೆ ಅಂತ ಬರ್ತಾರೆ. ಚಿಕಿತ್ಸೆ ಗುಣಮಟ್ಟ ಆಗಿದ್ರೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿವೆ. ಅದರಲ್ಲಿ ಪ್ರಮುಖವಾದ ಸಮಸ್ಯೆ ಇದೆ ಅಂತ ರೋಗಿಗಳು ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಮತ್ತು ರೋಗಿಗಳು ಸರಿಯಾಗಿ ಬ್ಲಡ್ ರಿಪೋರ್ಟ್ ಸಿಗ್ತಿಲ್ಲ ಎಂದು ಆರೋಪ ಮಾಡ್ತಿದ್ದಾರೆ. ತಿಂಗಳಾದ್ರೂ ಬ್ಲಡ್ ರಿಪೋರ್ಟ್ ಸಿಗಲ್ಲ. ಬ್ಲಡ್ ರಿಪೋರ್ಟ್ ಕೊಟ್ರು ಬ್ಲಡ್ ಕ್ಲಾತ್ ಆಗಿದೆ ಅಂತ ಹೇಳ್ತಾರೆ. 4-5 ಬಾರಿ ಬ್ಲಡ್ ಕೊಟ್ರು ರಿಪೋರ್ಟ್ ಬರಲ್ಲ ಅಂದ್ರೆ ಏನ್ ಹೇಳ್ಬೇಕು? ಚಿಕಿತ್ಸೆ ಪಡೆಯೋದು ಹೇಗೆ ಎಂಬ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು 4 ಸತಿ ಬ್ಲಡ್ ರಿಪೋರ್ಟ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಬ್ಲಡ್ ರಿಪೋರ್ಟಲ್ಲೂ ಬರೀ ಬ್ಲಡ್ ಕ್ಲಾತ್ ಅಂತಲೇ ತೋರಿಸ್ತಾ ಇದೆ. ಬೇಗ ತಗೊತಾರೆ, ಲ್ಯಾಬಿಗೆ ಬೇಗ ಕೊಡೋದಿಲ್ಲ, ಅದರಿಂದ ಬ್ಲಡ್ ಕ್ಲಾತ್ ಆಗುತ್ತೆ. ಆವಾಗ ಮತ್ತೆ ರಿಪೋರ್ಟಲ್ಲಿ ಬ್ಲಡ್ ಕ್ಲಾತ್ ಅಂತಲೇ ಬರುತ್ತೆ. 2-3 ಟೈಮಲ್ಲಿ ನೋಡಿ, ಒಂದಲ್ಲ ಎರಡಲ್ಲ 3 ಸತಿ ಬ್ಲಡ್ ಕ್ಲಾತ್ ಅಂತ ಬಂದಿದೆ. ಲ್ಯಾಬಲ್ಲಿ ಸಮಸ್ಯೆ ಸರ್. ಇಲ್ಲಿ ಪೇಷಂಟ್ಗೆ ಸ್ಟ್ರೋಕ್ ಅವ್ರನ್ನ ಎಷ್ಟು ಅಂತ ಗಾಳಿಲಿ ಕರ್ಕೊಂಡು ಓಡಾಡೋಕ್ಕಾಗುತ್ತೆ. ಒಂದು ಬ್ಲಡ್ಗೆ 4-5 ಸರಿ ಸುತ್ತಿಸ್ತಾರೆ. ಇಷ್ಟು ಬಾಟ್ಲಿಗೆ 4-5 ಟೈಮ್ ಹೋಗಬೇಕು. ಈಗ ತಿರ್ಗೋಡಿ ಈ ಬೆಳಗ್ಗೆ ಹೋಗಿ ಕೊಟ್ಟವ್ರೆ, ಅಲ್ಲಿ ಡಾಕ್ಟ್ರ್ ಏನಂತಾರೆ ಇನ್ನೊಂದು ಇಸ್ಕೊಂಬಂದು ನಿಂತವ್ರೆ. ಈಗ ಕೆಳಗಡೆ ಹೋಗಿ ಕೇಳಿದ್ರೆ ಕೊಟ್ಟಿದ್ದೀರಾ, ಬೆಳಗ್ಗೆ ಕೊಟ್ಟಿದ್ದೀರಾ ಹೋಗ್ರಿ ಅಂತಾರೆ. ಅಲ್ಲಿ ಹೋದ್ರೆ ತಿರ್ಗಿ ಅವರು 6 ರೂಮ್ಗೆ ಹೋಗಿ ಮೇಡಮ್ ತಗೊತಾರೆ. ಇವ್ರು ಪಾಪ ಏನಂತಾರೆ ಅಂದರೆ ಇನ್ನೂ ಎಂಟ್ರಿ ಆಗಿಲ್ಲ ಅಲ್ಲಿ ಅಂತಾರೆ. ಅಲ್ಲಿ ಎಂಟ್ರಿ ಮಾಡಿದ್ರೆ ಇವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಅಲ್ಲ ಬ್ಲಡ್ ಗಟ್ಟಿರೋದು ಇವ್ರಿಗೆ ಗೊತ್ತಿರಲ್ಲ. ಅಲ್ಲಿ ರಿಪೋರ್ಟ್ ಅಲ್ಲೇನು ಚೆಕಪ್ ಮಾಡ್ತಾರೆ ಅವ್ರು ಹೇಳಬೇಕು ರಿಪೋರ್ಟ್ದು. ಇವ್ರು ರಿಪೋರ್ಟ್ ಕೊಡ್ತಾರಲ್ಲ, ಸರ್ಟಿಫಿಕೇಟ್ ಇದು ಕೊಡ್ತಾರಲ್ಲ, ಅವ್ರು ಕಳಿಸಿದ್ದ ಇಲ್ಲಿಗೆ ಕೊಡೋದವರು. ಬ್ಲಡ್ ತೆಗೆದುಕೊಂಡ ವೈದ್ಯಕೀಯ ಸಿಬ್ಬಂದಿ ಲ್ಯಾಬ್ಗೆ ಕಳಿಸೋದು ತಡ ಆಗ್ತಿದೆ. ಹಾಗಾಗಿ ಬ್ಲಡ್ ಹೆಪ್ಪುಗಟ್ಟಿ ರಿಪೋರ್ಟ್ ಬರ್ತಿಲ್ಲ. ಲ್ಯಾಬ್ ಸಿಬ್ಬಂದಿ ಚುರುಕಾಗಿ ಮಾಡ್ತಿಲ್ಲ. ಮತ್ತೆ ಓವರ್ಲೋಡ್ ಆಗಿ ಈ ರೀತಿ ಆಗ್ತಾ ಇರಬಹುದು. ತುಂಬಾ ಕಷ್ಟ ಆಗ್ತಿದೆ. ಬ್ಲಡ್ ರಿಪೋರ್ಟ್ ಬೇಗ ಸಿಗೋ ತರ ಮಾಡಬೇಕು ಅಂತ ರೋಗಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಲಡ್ ಕೊಟ್ರು 3 ಸಲ ಕೊಟ್ರು ಸರಿಯಾಗಿ ರಿಪೋರ್ಟೇ ಬರಲ್ಲ ಅಂತಿದ್ದಾರೆ. ಏನಾಗಿದೆ ಸರ್? ಮೇಲ್ ಅವ್ರು ಕೇಳಬೇಕಲ್ವಾ? ಅದಲ್ಲ ಮೇಡಮ್ ಅವರೇ, ನಾವು ಹೇಳ್ತಾ ಇರೋದು 2 ಸರಿ ಬೆಳಗ್ಗೆ ರಿಪೋರ್ಟ್ ಕೊಟ್ರಿ. ಈಗ ಇದು ಒಂದು ಈ ರಿಪೋರ್ಟ್ ಇದೆಯಲ್ಲ, ಇಲ್ಲೆಲ್ಲ ಆಗದೆ ಅಂತ ಅಲ್ಲಿ ಒಳಗಡೆ ಹಾಕಿರ್ತಾರೆ. ಸ್ಯಾಂಪಲ್ ಗಟ್ಟಿ ಆಗಿರೋದು ಅಂತ ಕೊಟ್ಟಿರೋದು ಸರ್. ಆಗ್ಲೇ ಬ್ಲಡ್ ತಂದಿದ ತಕ್ಷಣ ಯಾಕೆ ತಗೊಳಲ್ವಾ? ತಗೊಂತಾರೆ ಸರ್, ಅವ್ರ ಬ್ಲಡ್ ಮೇಲೆ ಡಿಪೆಂಡ್ ಆಗಿರ್ಬೇಕಲ್ವಾ ಅದು. ಯಾಕೆ ಸಮಸ್ಯೆ ಆಗುತ್ತೆ? ಅದೇ ಅವ್ರ ಬ್ಲಡ್ ಮೇಲೆ, ಪೇಷಂಟ್ ಬ್ಲಡ್ ಮೇಲೆ ಇದಾಗಿರುತ್ತೆ. ವಿಕ್ಟೋರಿಯಾ ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಬ್ಲಡ್ ರಿಪೋರ್ಟ್ ಸಿಗಲ್ಲ ಅಂದ್ರೆ ಚಿಕಿತ್ಸೆಗೆ ಸಮಸ್ಯೆ ಆಗುತ್ತೆ. ಬ್ಲಡ್ ಚೆಕಪ್ನಲ್ಲಿ ಲೋಪದೋಷಗಳು ಇದ್ರೆ ಆಸ್ಪತ್ರೆ ಆಡಳಿತ ಮಂಡಳಿ ಸರಿಪಡಿಸಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.